ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬದುಕಿನಲ್ಲಿ ಏರಿಳಿತಗಳು ಇದ್ದಿದ್ದೆ. ಸೊ ಆ ಟೈಮ್ನಲ್ಲಿ ಒಬ್ಬ ಡಿಪ್ರೆಷನ್ಗೆ ಹೋಗಿರುವಂಥ ಪೇಷಂಟ್ ಅವರ ಒಂದು ಪಾರ್ಟ್ ಎಷ್ಟು ಇರುತ್ತೆ, ಒಬ್ಬ ಕೌನ್ಸಿಲರ್ ಆಗಿ ನಿಮ್ಮ ಒಂದು ಪಾತ್ರ ಅದರಲ್ಲಿ ಎಷ್ಟು ಬಹುಮುಖ್ಯವಾಗಿರುತ್ತೆ? ಯಾವುದೇ ಒಂದು ಸಮಸ್ಯೆ ಬಂದಾಗ ನನಗೆ ತುಂಬ ಹತ್ತಿರ ಇದ್ದವರಿಗೆ ತುಂಬ ಹುಷಾರಿಲ್ವೋ ಅಥವಾ ತುಂಬ ಹತ್ತಿರ ಇದ್ದವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಹೋಗಿದ್ದಾರೆ, ಇಂಥ ಸಮಯದಲ್ಲಿ ತುಂಬ ಅಪ್ಸೆಟ್ ಆಗುವಂಥದ್ದು, ಬೇಸರ ಆಗುವಂಥದ್ದು ಸಹಜ. ಇಂಥ ಡಿಪ್ರೆಷನ್ ಅಥವಾ ಇಂಥ ಖಿನ್ನತೆಯಲ್ಲಿ ಏನಾಗುತ್ತೆ ಅಂದರೆ ಸಮಯ ಆಗ್ತಾ ಸ್ನೇಹಿತರ ಸಹಾಯದಿಂದಾಗಲಿ ಅಥವಾ ಪೋಷಕರ ಸಹಾಯದಿಂದಾಗಲಿ ನಮ್ಮ ಸುತ್ತಮುತ್ತ ಇರೋರ ಸಹಾಯದಿಂದಾಗಲಿ ಅವರು ಆ ಖಿನ್ನತೆಯಿಂದ ಹೊರಗೆ ಬರೋದು ಸಹಜವಾಗುತ್ತೆ. ಅವರ ಜೀವನ ಶೈಲಿಯನ್ನು ಅವರು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಖಿನ್ನತೆ ಇರುವಂಥ ಸಮಯದಲ್ಲಿ ಎಲ್ಲರ ಮಧ್ಯದಲ್ಲಿರುವಂಥದ್ದು ಅಥವಾ ಯಾವುದಾದ್ರೂ ಹವ್ಯಾಸಗಳನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ಈ ಬೇಜಾರಿನ ವಿಷಯವನ್ನು ಹೊರತುಪಟ್ಟು ಬೇರೆ ಏನಾದರೂ ಯೋಚನೆ ಮಾಡುವಂಥದ್ದು, ಇದನ್ನು ಮಾಡಿದಾಗ ಅವರ ಖಿನ್ನತೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಆಪ್ತ ಸಲಹಾಗಾರರ ಕೆಲಸ ಯಾವಾಗ ಬರುತ್ತೆ ಅಂದರೆ ಈ ಖಿನ್ನತೆ ಈ ಲೆವೆಲ್ನ ಮೀರಿ ಜಾಸ್ತಿ ಆದಾಗ, ಅವರ ಕಂಟ್ರೋಲ್ ತಪ್ಪಿ ಜಾಸ್ತಿ ಆದಾಗ, ಇದು ಖಿನ್ನತೆ ಆಗಿರುವಂಥ ಡಿಪ್ರೆಷನ್ ಖಾಯಿಲೆಯಾಗಿ ಮಾರ್ಪಾಡಾದಾಗ. ಮಾನಸಿಕ ಆರೋಗ್ಯದಲ್ಲಿ ನಾವು 2 ಥರದ ಸಮಸ್ಯೆಗಳನ್ನು ಮುಖ್ಯವಾಗಿ ನೋಡ್ತೀವಿ. ಒಂದು ಚಿತ್ತ ವಿಕಲತೆ ಅನ್ನುವಂಥದ್ದು, ಅಂದರೆ ನೀವು ಒಂದು ಹುಚ್ಚು ಅಥವಾ ಈ ಮಾನಸಿಕ ಆರೋಗ್ಯ ಕೆಟ್ಟಿರೋರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನು ನಿಮ್ಮ ಕಣ್ಣೆದುರಿಗೆ ಪಿಕ್ಚರ್ ಬರುತ್ತೆ. ವಿಚಿತ್ರವಾಗಿ ಆಡ್ತಾ ಇರ್ತಾರೆ, ನಿದ್ದೆ ಮಾಡ್ತಾ ಇರೋದಿಲ್ಲ, ಸಿಟ್ಟು ಮಾಡ್ತಾರೆ, ಕೋಪ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾತಾಡ್ತಾರೆ. ಇದು ಈ ಗುಂಪು ಚಿತ್ತ ವಿಕಲತೆಗೆ ಸೇರ್ಕೊಂಡಿರುವಂಥ ಕೆಲವಾರು ಚಿಹ್ನೆಗಳಿವು. ಚಿತ್ತ ಚಾಂಚಲ್ಯ ಅಂತ ಏನು ಹೇಳ್ತೀವಿ, ಇದರಲ್ಲಿ ನಿಮ್ಮ ಥರನೇ ಕಾಣುವಂಥ ವ್ಯಕ್ತಿಯಲ್ಲಿ ಆತಂಕ ಇರ್ಬೋದು, ಖಿನ್ನತೆ ಇರ್ಬೋದು, ಅಥವಾ ಗೀಳು, ಮಾಡಿದ್ದೇ ಕೆಲಸವನ್ನು ಮತ್ತೆ ಮಾಡಬೇಕು, ಮಾಡಿದ್ದೇ ಯೋಚನೆನ ಮತ್ತೆ ಮಾಡಬೇಕು ಅನ್ನುವಂಥ ಗೀಳಿರ್ಬೋದು. ಈ ಎಲ್ಲದು ಜಾಸ್ತಿ ಆದಾಗ ಇದು ಚಿತ್ತ ಚಾಂಚಲ್ಯ ಅನ್ನುವಂಥ ಒಂದು ಗುಂಪಿಗೆ ಬರುವಂಥ ಕೆಲವಾರು ಕಾಯಿಲೆಗಳು. ಇಂಥ ಕಾಯಿಲೆ ಇರಬೇಕಾದ್ರೆ ಅಲ್ಲಿ ಆಪ್ತ ಸಲಹೆ ಏನು ಅವಶ್ಯಕತೆ ಇದೆ ಅದು ಬೇಕಾಗತ್ತೆ. ಈ ಖಿನ್ನತೆ ಆತಂಕದಲ್ಲೂ ಸಹ ತುಂಬ ತೀವ್ರವಾಗಿದ್ದರೆ ಅಲ್ಲಿ ಆಪ್ತ ಸಲಹೆ ಅಷ್ಟು ಜಾಸ್ತಿ ಕೆಲಸ ಮಾಡೋದಿಲ್ಲ. ಅಲ್ಲಿ ಮಾತ್ರೆ ಔಷಧಿಗಳಾಗಲಿ ಅಥವಾ ಬೇರೆ ಥರದ ಟ್ರೀಟ್ಮೆಂಟ್, ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರುವಂಥ ಬೇರೆ ಥರದ ಚಿಕಿತ್ಸೆಗಳನ್ನು ಪಡ್ಕೊಂಡು ಆಮೇಲೆ ಅದರಿಂದ ಕಡಿಮೆ ಆದಮೇಲೆ, ಅದರಿಂದ ಈ ಖಿನ್ನತೆ ಆಗ್ಬೋದು, ಆತಂಕ ಇರ್ಬೋದು, ಕಡಿಮೆ ಆದಮೇಲೆ ಅಲ್ಲಿ ಆಪ್ತ ಸಲಹೆ ಬೇಕಾಗತ್ತೆ. ಲೈಫ್ ಸ್ಟೈಲ್ ಅಂತ ತೆಗೆದುಕೊಳ್ಳೋದಾದ್ರೆ ಲೈಫ್ ಸ್ಟೈಲ್ ಇದ್ರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತೀರ? ಈಗ ನಮ್ಮ ವೇಗದ ಜೀವನದಲ್ಲಿ ಏನಾಗ್ತಾ ಇದೆ ಅಂದರೆ ನಾವು 8 ಗಂಟೆ ನಿದ್ದೆ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. 8 ಗಂಟೆಗಳಕ್ಕಿಂತ ಹೆಚ್ಚಾಗಿ ಕೆಲಸ ಅಂತೂ ಮಾಡ್ತಾ ಇದ್ದೀವಿ ಎಲ್ಲರೂ. ಬಟ್ ರಿಲ್ಯಾಕ್ಸೇಷನ್ ಅಂತ ಏನು ಹೇಳ್ತೀವಿ, ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂಥ ವಿಚಾರಗಳಾಗ್ಬೋದು, ನಮ್ಮ ಮನಸ್ಸಿಗೆ ಉತ್ಸಾಹ ತುಂಬುವಂಥ ವಿಚಾರಗಳಾಗ್ಬೋದು, ಅದನ್ನು ಮಾಡೋದಕ್ಕೆ ಸಮಯ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಒಂದು ಮಗುವಿನ ಜೀವನನೇ ತೊಗೊಂಡ್ರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲ್ ಬಸ್ನ ಹತ್ಕೊಂಡು ಶಾಲೆಗೆ ಹೋದರೆ ಶಾಲೆಯಿಂದ ಬರುವಾಗಲೇ 5-6 ಗಂಟೆ ಆಗಿರುತ್ತೆ. ಬಂದ ತಕ್ಷಣ ಆಟ ಆಡೋಕ್ಕಿಂತ ಮುಂಚೆನೇ ಟ್ಯೂಷನ್ ಇರುತ್ತೆ. 2 ಗಂಟೆ ಟ್ಯೂಷನ್ ಮುಗಿಸಿ ಬಂದಮೇಲೆ ಮನೇಲಿ ಹೋಮ್ವರ್ಕ್ ಮಾಡಬೇಕಾಗಿರುತ್ತೆ. ಹೋಮ್ವರ್ಕ್ ಮಾಡಿ ಊಟ ಮಾಡಿ TV ನೋಡೋ ಅರ್ಧ ಗಂಟೆಯಲ್ಲಿ ನಿದ್ದೆ ಮಾಡಿ ಮಾರನೇ ದಿನಕ್ಕೆ ರೆಡಿ ಆಗಬೇಕಾಗುತ್ತೆ. ಸೊ ನಮ್ಮ ಮನಸ್ಸಿಗೆ ಸಮಾಧಾನ ತಗೊಳ್ಳೋದಕ್ಕಾಗಲಿ ಅಥವಾ ಉತ್ಸಾಹ ಮಾರನೇ ದಿನಕ್ಕೆ ಬರೋದಕ್ಕಾಗಲಿ ಎಲ್ಲೇ ಒಂದು ಜಾಗ ಇಲ್ಲ. ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಎಲ್ಲೇ ಒಂದು ಜಾಗ ಇಲ್ಲ. ಸೊ ಇಂಥ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕಾದ್ರೆ ಖಿನ್ನತೆ ಇರ್ಬೋದು, ಆತಂಕ ಇರ್ಬೋದು, ಸಹಜವಾಗಿ ನಮಗೆ ಲೈಫ್ ಒಳಗೆ ಸೇರಿಕೊಳ್ಳುವಂಥ ಚಾನ್ಸ್ ಹೆಚ್ಚಿರುತ್ತೆ. ಸೊ ಎಲ್ಲಿ ನಾವು ರಿಲ್ಯಾಕ್ಸೇಷನಿಗೆ, ಹಾಬೀಸ್ನ ಡೆವಲಪ್ ಮಾಡೋದಕ್ಕೆ, ನಮ್ಮ ಮನಸ್ಸನ್ನೇ ಜಾಸ್ತಿ ಉತ್ಸುಕವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲ್ವೋ ಅಲ್ಲಿ ಲೈಫ್ ಸ್ಟೈಲ್ ಕಡಿಮೆ, ಅಂದರೆ ಲೈಫ್ ಸ್ಟೈಲಿನ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅಲ್ಲಿ ಖಿನ್ನತೆ ಆಗಲಿ, ಆತಂಕ ಆಗಲಿ ಬೆಳೀತಾ ಹೋಗುತ್ತೆ. ಸೊ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರೆಗೂ ಕೌನ್ಸಿಲಿಂಗ್ ಮಾಡಿದ್ದೀರಾ. ಸೊ ಇದುವರೆಗೂ ಸೊ ಮಹಿಳೆಯರು ಅಂತ ತೆಗೆದುಕೊಳ್ಳೋದಾದರೆ ಹೌಸ್ ವೈಫ್ಸ್ ಇರ್ಬೋದು, ವರ್ಕಿಂಗ್ ವುಮೆನ್ ಇರ್ಬೋದು, ಸೊ ಅವರಲ್ಲಿ ಯಾವ ರೀತಿಯ ಒಂದು ಭಯ, ಆತಂಕ ಶುರು ಆಗ್ಬೋದು, ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಅವ್ರದ್ದು ಕೂಡ. ಸೊ ಅಂಥವ್ರಿಗೆ ಎಷ್ಟು ಅಗತ್ಯ ಅಂತೀರಾ ಆಪ್ತ ಸಲಹೆ? ನನಗನ್ಸುತ್ತೆ ಮಹಿಳೆಯರಲ್ಲಿ ಬಹಳ ಜಾಸ್ತಿ ಇಂಪಾರ್ಟೆಂಟ್. ಮಹಿಳೆಯರಲ್ಲಿ ಇರುವಂಥ ಲೈಫ್ ಸೈಕಲ್ ಏನಿದೆ ಅದು ಬಹಳಷ್ಟು ವೇರಿಡ್ ಇರುತ್ತೆ. ಗಂಡು ಮಕ್ಕಳಲ್ಲಿ ಏನಾಗುತ್ತೆ, ಒಂದ್ಸಲ ಒಂದು 13-14 ವಯಸ್ಸಿಗೆ ರೀಚ್ ಆದಮೇಲೆ ಅವರ ಏನಂತಾರೆ ಸೆಕ್ಷುವಲ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ನಾವು. ಈಗ ಹೆಣ್ಮಕ್ಳಲ್ಲಿ ಹೇಗೆ ದೊಡ್ಡವರಾಗೋದು ಅಂತಾರೆ, ಮುಟ್ಟಾಗೋದು ಅಥವಾ ಬೆಳೆಯೋದು ಅಂತ ಹೇಳ್ತಾರೆ, ಹಾಗೆಯೇ ಗಂಡು ಮಕ್ಕಳಲ್ಲೂ 13-14ನೇ ವಯಸ್ಸಿಗೆ ಚೇಂಜಸ್ ಆಗುತ್ತೆ. ಎಲ್ಲಿ ಅವರು ಸಣ್ಣ ಮಕ್ಕಳಿಂದ ವಯಸ್ಕರಾಗಿ ಏನೋ ಒಂದು ಚೇಂಜ್ ಆಗೋದ್ರಲ್ಲಿ ಸಹಾಯ ಆಗುತ್ತೆ, ಪರಿವರ್ತನೆ ಆಗೋದ್ರಲ್ಲಿ ಆಗುತ್ತೆ. ಆದರೆ ಗಂಡು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಒಂದು ಸಲ ಈ ಪರಿವರ್ತನೆ ಶುರು ಆದಮೇಲೆ ಅದು ಒಂದು ಸ್ಟಡಿ ಕೋರ್ಸ್. ಆದರೆ ಹೆಣ್ಮಕ್ಳಲ್ಲಿ ಹಂಗಲ್ಲ. ನಮ್ಮಲ್ಲಿ ಆಗುವಂಥ ಏನು ಈ ಮುಟ್ಟಾಗುವಂಥ ಕ್ರಿಯೆ ಅಂತ ಏನು ಹೇಳ್ತೀವಿ, ಇದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಇರುವಂಥ ಹಾರ್ಮೋನ್ಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತ ಏನಿರುತ್ತೆ, ಇದು ಸೈಕ್ಲಿಕಲ್ ಆಗಿ ಏರುಪೇರು ತಿಂಗಳ ಆಗ್ತಾ ಇರುವಂಥದ್ದು ಸಹಜ. ಹೀಗಿರಬೇಕಾದ್ರೆ ಮುಟ್ಟಾಗೋ ಸಮಯದಲ್ಲಿ ಮಾನಸಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ ಇರುವಂಥ ವ್ಯತ್ಯಾಸಗಳು ಬಹಳಷ್ಟು. ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ ಬೆಳೆಸುವಂಥ ರೀತಿಯಲ್ಲೇ ಬಹಳಷ್ಟು ವ್ಯತ್ಯಾಸ ಇರ್ಬೋದು. ಈಗ ಗಂಡ್ಮಕ್ಳಿಗಾದರೆ ರಾತ್ರಿ ಎಷ್ಟು ಗಂಟೆಗೆ ಮನೆಗೆ ಬರ್ಬೋದು, ಅವ್ರಿಗೆ ಯಾರು ಕೇಳೋರಿಲ್ಲ. ಆದರೆ ಹೆಣ್ಮಕ್ಳಾದರೆ ಹೊರಗೆ ಹೋಗಬೇಕಾದ್ರೆ ಹೇಳೋಗ್ಬೇಕು, ಯಾವ ಟೈಮಿಗೆ ಬರ್ತಾರೆ ಅಂತ ಹೇಳಬೇಕು, ಯಾರ ಜೊತೆಗೆ ಮಿಂಗಲ್ ಆಗ್ತಾರೆ, ಯಾರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಬೇಕು, ಇದ್ರ ಎಲ್ಲದ್ರ ಮೇಲೂ ಪೋಷಕರ ಏನೋ ಒಂದು ಹೇಳಿಕೆ ಇರುತ್ತೆ, ಮಾತಿರುತ್ತೆ. ಅವರು ಬೆಳೆದು ಬರಬೇಕಾದ್ರೆ ಕೆರಿಯರ್ನ ಆಪ್ಟ್ ಮಾಡೋದ್ರಲ್ಲಿ
ಮನೆ ಕೆಲಸನೂ ಮಾಡಬೇಕು, ಕೆರಿಯರ್ನೂ ಆಪ್ಟ್ ಮಾಡಬೇಕು. ಇಲ್ಲಿ ದ್ವಂದ್ವ ಇರುತ್ತೆ, ಇಲ್ಲಿ ಕಷ್ಟ ಇರುತ್ತೆ, ಇಲ್ಲಿ ಬಹಳಷ್ಟು ಅವರಿಗೆ ಸ್ಟ್ರೆಸ್ ಆಗುವಂಥ ಸಮಯ. ಮದುವೆ ಆದಮೇಲೆ ಅವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕಾದ್ರೆ ಇಲ್ಲಿ ವಾತಾವರಣದಲ್ಲಿ ಬಹಳಷ್ಟು ಬದಲಾವಣೆ ಇರುತ್ತೆ. ತಾಯಿ ಮನೇಲಿ ಇರಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ಬಂದಂತೆ ಅವ್ರು ನಡ್ಕೋಬಹುದು. ಬಟ್ ಗಂಡನ ಮನೇಲಾದರೆ ಅವರ ಗಂಡನಿಗೆ ಅಟ್ಮಾಸ್ಫಿಯರಲ್ಲಿ ಚೇಂಜ್ ಆಗಬೇಕು, ಅಲ್ಲಿ ಅವ್ರ ಅಡ್ಜಸ್ಟ್ಮೆಂಟ್ ಬಹಳಷ್ಟಿರುತ್ತೆ. ಸೊ ಅಂಥ ಸಮಯದಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಆಗುತ್ತೆ. ಒಂದು ಸಲ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋದು, ಕೆರಿಯರ್ನ ಹ್ಯಾಂಡಲ್ ಮಾಡೋದು, ಮನೆ ಕೆಲಸನ ನೋಡ್ಕೊಳ್ಳೋದು, ಇದರಲ್ಲಿ ಬಹಳಷ್ಟು ಸ್ಟ್ರೆಸ್ ಜಾಸ್ತಿ ಆಗ್ಬೋದು. ಅದೇ ಮಕ್ಕಳನ್ನ ಬೆಳೆಸಿ ಈಗ ಆರಾಮಾಗಿರ್ಬೋದು ಅನ್ನೋ ಅಷ್ಟೊತ್ತಿಗೆ ಮಿಡ್ ಲೈಫ್ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ. ಮೆನೋಪಾಸ್ ಹತ್ರಕ್ಕೆ ಬರುತ್ತೆ. ಮುಟ್ಟು ನಿಲ್ಲುವ ವೇಳೆಯಲ್ಲಿ ಬಹಳಷ್ಟು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಅಂಥಲ್ಲಿ ಮತ್ತೆ ಆತಂಕ ಮತ್ತು ಬೇಜಾರು, ಖಿನ್ನತೆ ಇದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಹೆಣ್ಮಕ್ಳ ಜೀವನದಲ್ಲಿ ಪ್ರಾಬಬ್ಲಿ ಅವರು ಮುಟ್ಟಾಗೋ ಸಮಯದಿಂದ ಅವರು ವಯಸ್ಸಾಗೋ ಸಮಯದ ತನಕ ಆಪ್ತ ಸಲಹೆಯ ಏನು ಅವಶ್ಯಕತೆ ಏನಿದೆ ಅದು ಬೇಕಾಗ್ತಾನೆ ಇರುತ್ತೆ. ಬಟ್ ಬಹಳಷ್ಟು ಸಲ ನಾವು ನೋಡ್ತೀವಿ ಈ ಪರಿಹಾರ ಕಂಡಿಟ್ಕೊಳ್ದೆ ಇದೇ ಜೀವನ ಅಂತ ಕಷ್ಟಪಟ್ಕೊಂಡು ಮುಂದೋಗ್ತಾ ಇರೋರು ಬಹಳಷ್ಟು ಇರ್ತಾರೆ. ಆಪ್ತ ಸಲಹೆ ಪಡೆದ ಮೇಲೆ ಅವ್ರಿಗೇನೋ ಒಂದು ದೊಡ್ಡ ಹೊರೆ ಕಡಿಮೆ ಆದಂಗೆ ಅನ್ಸೋದು ಸಹಜ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ಮೇಡಮ್. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಕೌನ್ಸಿಲಿಂಗ್. ಮೇಡಮ್ ಹೇಳ್ತಾ ಇದ್ರು ಸರಿಯಾಗಿರೋರ್ಗೂ ಕೂಡ ಬೇಕಾಗುತ್ತೆ, ಇಂಥವ್ರಿಗೆ ಬೇಕು ಇಂಥವ್ರಿಗೆ ಬೇಡ ಅನ್ನೋಕ್ಕಿಲ್ಲ, ಎಲ್ಲರ ಜೀವನದಲ್ಲೂ ಆಪ್ತ ಸಲಹೆ ಅಗತ್ಯವಾಗಿ ಬೇಕು ಅಂತ. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.